ನಾನು ಅಕ್ರಮ್ ಪಾಷಾ KSRTC MD. ಏನು ನಿಗಮ ಚಾನಲ್ ನಮ್ಮ ನೌಕರರ ಬಗ್ಗೆ, ನಿಗಮದ ವಿವಿಧ ಯೋಜನೆಗಳ ಬಗ್ಗೆ, ನೌಕರ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದೆ. ಡೆಫಿನೆಟಾಗಿ ಎಲ್ಲರೂ ಈ ಒಂದು ಚಾನಲನ್ನು ವೀಕ್ಷಿಸಿ ಮತ್ತು ನಿಮಗೆ ಹೊಸದಾದಂಥ ಅಪ್ಡೇಟ್ಗಳನ್ನು ಈ ಒಂದು ವಾಹಿನಿಯ ಮೂಲಕ ಕೊಡ್ತಾ ಇದ್ದಾರೆ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ. ಸ್ನೇಹಿತರೆ, ಈಗ ನಾವು ಮುಖ್ಯ ವೇತನ ಶ್ರೇಣಿ ಅಂದ್ರೆ ಮಾಸ್ಟರ್ ಪೇ ಸ್ಕೇಲ್ ಬಗ್ಗೆ ವಿಚಾರವನ್ನು ತಮ್ಮ ಮುಂದೆ ತಂದಿದ್ದೀನಿ. ಈ ಮಾಸ್ಟರ್ ಪೇ ಸ್ಕೇಲ್ ಅಂದಿದ ತಕ್ಷಣ ಗಾಂಧಗಳಿಗೆ ಗೊತ್ತಿಲ್ಲದ ಮಹಾ ಸಂಘಟನೆಗಳ ನಾಯಕರುಗಳು ಮತ್ತೆ ನಾಯಕಿಯರು, ಪಾಪ ನಾಯಕರು ಅನ್ನೋದಕ್ಕಿಂತ ನಾಯಕಿಯರೇ ಬಂದು ಇದ್ರ ಬಗ್ಗೆ, ನಾಯಕಿಯರು ಅಂದ್ರೆ ಪಾಪ ಎಲ್ಲಾರು ನಾನು ಹೇಳ್ತಾ ಇಲ್ಲ, ಒಬ್ರೇ ಒಬ್ರು ಮಾಸ್ಟರ್ ಪೇ ಸ್ಕೇಲು, ಮಕ್ಳು ಎತ್ಕೊಂಡು ಹೋಗೋ ಸ್ಕೇಲ, ಲೆಕ್ಕ ಗೆರೆ ಎಳಿಯೋದ, ಇವೆಲ್ಲ ಹೇಳ್ತಾರೆ. ನಿಮ್ಮಂತ ಗಾಂಧಗಳಿಗೆ ಗೊತ್ತಿಲ್ದಿರೋ ನಾಯಕರುಗಳು, ನಾವೆಲ್ಲ ನಾಯಕರು ಅಂತ ಹೇಳ್ಕೊಂಡ್ ಬರ್ತಾ ಇರೋದ್ರಿಂದ ನಾವು ಇದೆಲ್ಲ ಅನುಭವಿಸುವಂತ ಪರಿಸ್ಥಿತಿ ಬರ್ತಾ ಇರೋದು. ಮಾಸ್ಟರ್ ಪೇ ಸ್ಕೇಲ್ ಒಂದು ಸಂಸ್ಥೆಯ ಒಂದು ಮುಖ್ಯ ವೇತನ ಶ್ರೇಣಿ ಅಂದ್ರೆ ಒಂದು ನಿರ್ದಿಷ್ಟಪಡಿಸಿದ ಕನಿಷ್ಠ ಮತ್ತು ಗರಿಷ್ಠ ವೇತನಗಳ ಅಂತರಗಳಿರ್ತವಲ್ಲ, ಅವುಗಳ ವೇತನಗಳನ್ನ ಒಂದು ಏಕೈಕ ಚಾಲಿತ ವೇತನ ಶ್ರೇಣಿಯಾಗಿ ಕಾಲಕ್ಕೆ ಅದನ್ನ ಬದಲಾವಣೆ ಮಾಡುವಂತ ವಿಚಾರವನ್ನು ಇಟ್ಕೊಂಡು ಮಾಡೋದೇ ಮುಖ್ಯ ವೇತನ ಶ್ರೇಣಿ ಅಂದ್ರೆ ಮಾಸ್ಟರ್ ಪೇ ಸ್ಕೇಲ್. ಇದು ಎಲ್ಲೂ ಇಲ್ವಾ ಅಂತೇನಾದ್ರು ನೀವು ಕೇಳಿದ್ರೆ ಖಂಡಿತ ಇದೆ. ನಿಮ್ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದು BWSSB ಅವರು, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಇಲ್ಲಿದೆ ನೋಡಿ, ಮಾಸ್ಟರ್ ಪೇ ಸ್ಕೇಲ್ ಪ್ರಸ್ತುತ ಮಾಸ್ಟರ್ ಪೇ ಸ್ಕೇಲು ಪರಿಷ್ಕೃತ ಮಾಸ್ಟರ್ ವೇತನ ಶ್ರೇಣಿ. ಇದು BWSSB. ನಂತರ ಇದೆ, ಅದು ಬೇರೆ ಶೀಟ್ ಅಲ್ಲಿ ಇದೆ. ಅದು ಅಂದ್ರೆ ಎಲ್ಲಾ ನಿಗಮ ಮಂಡಳಿಗಳಿದ್ದಾವೆ, ನಾನು ತೋರಿಸ್ತೀನಿ. ಮತ್ತೆ ಇದು ಸರ್ಕಾರಿ ನೌಕರರ ಮಾಸ್ಟರ್ ಪೇ ಸ್ಕೇಲ್ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ. ನೋಡಿ ಸ್ನೇಹಿತರೆ, ಸರ್ಕಾರಿದು ಆಯ್ತು, ನಮ್ಮದು ಮಾತ್ರ ಇದಾವ. ಆಯ್ತಾ, ಒಂದೇ ಸೆಕೆಂಡ್. ನಂತರ ಪಕ್ಕ ಆಂಧ್ರ ಪ್ರದೇಶದ ಒಂದು ಸ್ಲ್ಯಾಬ್ ಅನ್ನು ನಾನು ನೋಡಿದ್ದೀನಿ ಸ್ನೇಹಿತರೆ. ಅಲ್ಲೂ ಸಹ ಈ ಮಾಸ್ಟರ್ ಪೇ ಸ್ಕೇಲ್ ಇದೆ. ಎಲ್ಲ ಒಂದ್ ಕಡೆ ಇಟ್ಟಿರ್ತೀವಿ, ಹುಡುಕಿ ನಿಮ್ಮ ಮುಂದೆ ತೋರ್ಸಕ್ಕೆ ಒಂದ್ ಸ್ವಲ್ಪ ಸಮಯ ಆಗುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಏನೂ ಮಾಡಕ್ಕಾಗಲ್ಲ. ಇಲ್ಲಿದೆ ನೋಡಿ, ಇದು ಆಂಧ್ರ ಪ್ರದೇಶದ, ಉಲ್ಟಾ ಇದೆ ಸ್ನೇಹಿತರೆ ನೋಡಿ. ಆಂಧ್ರ ಪ್ರದೇಶದ ಮಾಸ್ಟರ್ ಪೇ ಸ್ಕೇಲ್ಸ್ RPS 2023, ಮಾಸ್ಟರ್ ಸ್ಕೇಲ್ಸ್ ಇನ್ RPS 2017. ಓಕೆ ನೋಡಿ, 2017 ಮತ್ತೆ ಇದು 2013, 17 ಮತ್ತೆ 13. ಇದು ಆಂಧ್ರ ಪ್ರದೇಶದ ಒಂದು ವೇತನ ಪರಿಷ್ಕರಣೆಯ ಒಂದು ಮಾಸ್ಟರ್ ಪೇ ಸ್ಕೇಲ್. ಈ ಮಾಸ್ಟರ್ ಪೇ ಸ್ಕೇಲ್ದು ವಿಚಾರ ಇನ್ನೊಂದು ಸ್ವಲ್ಪ ನಿಮ್ಗೆ ಸಣ್ಣ ಒಂದು ಟೇಬಲ್ ಮಾಡಿ ಹಾಕ್ತೀವಿ. ಅದು 6ನೇ ವೇತನ ಆಯೋಗದ ಸಮಯದಲ್ಲಿ ಮಾಡಿರ್ತಕ್ಕಂಥದ್ದು. ಇದು 6 ಪೇ ಕಮಿಷನ್ ಅಲ್ಲಿ ಸರ್ಕಾರಿ ನೌಕರರ ಸ್ಟೇಜಸ್ ಎಷ್ಟಿದ್ದಾವೆ? 92 ಸ್ಟೇಜಸ್ ಬರ್ತಾವೆ ಅಷ್ಟೇ ಸ್ನೇಹಿತರೆ. ಅದೇ ನಮ್ಮ KSRTC 263 ಸ್ಟೇಜ್ಗಳು ಬರ್ತವೆ. ಸರ್ಕಾರಿ ನೌಕರರು 25 ವೇತನ ಶ್ರೇಣಿಗಳನ್ನ ಒಳಗೊಂಡಿರುವ ಅವರು ಕೇವಲ 92 ಸ್ಟೇಜ್ಗಳು ಬರ್ತಾರೆ. ಅದೇ KSRTC 15 ವೇತನ ಶ್ರೇಣಿಗಳು ಬರೋದು, ಕ್ಯಾಟಗರೀಸ್ ಇರೋದು, ನಾವು 263 ಬರುತ್ತೆ. ಇಲ್ಲಿ ಒಬ್ಬ ನೌಕರ 17,000 ರೂಪಾಯಿ ಅವನು ಸೇರ್ಕೊಂಡ್ರೆ, ಅಂದ್ರೆ 6ನೇ ವೇತನ ಆಯೋಗದ ಸಮಯದಲ್ಲಿ
18,600 ಬರೋಷ್ಟರಲ್ಲಿ ಅವನು ಮತ್ತೆ ಎರಡನೇ ಕ್ಯಾಟಗರಿಯಲ್ಲಿ ಯಾರ್ಯಾರು ಇರ್ತಾರೆ ಆ ಸ್ಲಾಬ್ ಬಂದಿದ ತಕ್ಷಣ ಆ ಇನ್ಕ್ರಿಮೆಂಟ್ ರೇಟ್ ಅಲ್ಲಿ ಇರೋರು ಇಬ್ರು ಜಾಯ್ನ್ ಆಗುತ್ತಾರೆ. ಅವ್ರು ಸಪರೇಟ್ ಹೋಗಲ್ಲ, ಮತ್ತೆ ಒಂದೇ ಸ್ಕೇಲ್ ಅಲ್ಲಿ ಹೋಗ್ತಾ ಇರ್ತಾರೆ. ಅದೇ ರೀತಿಯಲ್ಲಿ 450 ರೂಪಾಯಿಗೆ ಇನ್ಕ್ರಿಮೆಂಟ್ ರೇಟ್ ಬಂದಿದ ತಕ್ಷಣ 19,950 ರೀಚ್ ಆಗಿದ ತಕ್ಷಣ 1, 2, 3 ಸ್ಲಾಬ್ ಅವರು ಒಟ್ಟಿಗೆ ಆಗುತ್ತಾರೆ. ಅವ್ರಿಗೆ ಮತ್ತೆ ಹಿಂದ್ಗಡೆ ಇರೋ ಸ್ಲಾಬ್ ಅಲ್ಲಿ ನಿಂತೋಗುತ್ತೆ. ಈ ಹೊಸ ಸ್ಲಾಬ್ ಅಲ್ಲಿ ಮುಂದುವರಿತಾನೆ ಇರ್ತಾರೆ. ಆದ್ರೆ ಸರ್ಕಾರಿ ನೌಕರರು ಆ ರೀತಿ ಒಂದು ಸ್ಲಾಬ್ ಬರುವಂತ ಒಂದು ಸ್ಟೇಜ್ ಬರುವಂತ ವ್ಯವಸ್ಥೆ ಇದ್ರೆ ಈ ರೀತಿಯಲ್ಲಿ ಅವ್ರು ಸರ್ವಿಸ್ ಆದಂಗೆ ಅವರು ಉನ್ನತ ಅಧಿಕಾರಿಗಳ ವೇತನಗಳನ್ನ ಪಡೆಯೋ ಹಂತ ಕೊಟ್ಟೋಗ್ಬಿಟ್ಟಿರ್ತಾರೆ. ಒಬ್ರು ಪಿಒನು ಸಹ ತಹಸೀಲ್ದಾರ್ ಲೆವೆಲ್ಗೆ ಸರ್ವಿಸ್ ಹೆಚ್ಚಾಗ್ತಾ ಪ್ರಮೋಷನ್ ಬರ್ಲಿಲ್ಲ ಅಂದ್ರೂ ಅವನ ವೇತನ ಆ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಓಪನ್ ಎಂಡೆಡ್ ಸ್ಕೇಲು, ಟೈಮ್ ಬಾಂಡ್ ಇನ್ಕ್ರಿಮೆಂಟ್ಸ್ ಮತ್ತೆ ಈ ಮಾಸ್ಟರ್ ಪೇ ಸ್ಕೇಲ್ ನ ಕಾರಣದಿಂದ ಅದೇ ನಮ್ಮದು ಸಾರಿಗೆ ನೌಕರ ತಗೊಂಬನ್ನಿ. ಈ ಸ್ಲಾಬ್ 18,140 ಇರೋನು 230 ಇರೋನು ಅದೇ ಕ್ಯಾಟಗಿರಿಯಲ್ಲೇ ಬರ್ತಾ ಇರ್ತಾನೆ. ಹವಾಲ್ದಾರು ಮತ್ತೆ ಇಲ್ಲಿ ನೋಡಿ TAs, ಕಂಡಕ್ಟರ್ ಮತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇವರೆಲ್ಲ ನಾವೆಲ್ಲರೂ ಒಂದು ಸ್ಲಾಬ್ ಜಾಯಿನ್ ಆಗೋದೇ ಇಲ್ಲ. ನಾವು ಹಂತಗಳನ್ನ ದಾಟ್ಕೊಂಡು ಬರ್ತಾ ಇದ್ರು ನಮ್ದೇ ಸ್ಲಾಬ್ ಗಳಲ್ಲಿ ಬರ್ತೀವಿ ಹೊರತು ನಾವು ಇನ್ನೊಬ್ರು ಸ್ಲಾಬ್ ಅಲ್ಲಿ ಟಚ್ ಆಗಲ್ಲ ಸ್ನೇಹಿತರೆ. ಇನ್ನೊಂದು ವಿಪರ್ಯಾಸ ಏನಂದ್ರೆ 2019 ಪ್ರಮೋಷನ್ ಆಗಿರುವ ಒಬ್ಬ ಸಿಬ್ಬಂದಿಯ ವೇತನ 2022 ಪ್ರಮೋಷನ್ ಆದವ್ರಿಗೆ ಈಕ್ವಲೆಂಟ್ ಬರುತ್ತೆ ಅಥವಾ ಒಂದ್ ಸ್ಟೆಪ್ ಮುಂದಕ್ಕೆ ಹೊರಟಿರ್ತಾರೆ. ಇದು ನಮ್ಮ ವಿಪರ್ಯಾಸ. ನಮ್ಮ ನೌಕರರು ಯಾರು ಪ್ರಮೋಷನ್ ತಗೊಳ್ತಾರೋ ಇನ್ಕ್ರಿಮೆಂಟ್ ರೇಟ್ಗಳು ಜಾಸ್ತಿ ಆಗಲ್ಲ, ಕಡಿಮೆ ಆಗ್ತವೆ. ಹೆಸರಿಗೆ ಮಾತ್ರನೇ ಪೋಸ್ಟ್ ಚೇಂಜ್ ಆಗುತ್ತೆ ಹೊರತು ಅವರ ಇನ್ಕ್ರಿಮೆಂಟ್ ರೇಟ್ ಏನೂ ಬದಲಾವಣೆ ಇಲ್ಲ. ಆದ್ರೂ ಅಲ್ಪ ಅಷ್ಟೇ ಆಗೋದು. ಅವನ ಏನ ಹೆಚ್ಚಿನ ವೇತನ ಪಡೆಯೋದ್ರಲ್ಲಿ ಯಾವುದೇ ಮುಂದೆ ಹೆಚ್ಚು ಇಡುವಂತ ಪ್ರಮೇಯನೇ ಇಲ್ಲಿ ಬರಲ್ಲ. ಯಾಕಂದ್ರೆ ನಾವು ಈ ಮಾಸ್ಟರ್ ಪೇ ಸ್ಕೇಲ್ ನ ಅಳವಡಿಸಿಕೊಳ್ಳುತ್ತ ಕಾರಣ ಮಹಾನಾಯಕರುಗಳು ಯಾರ್ಯಾರು ವಾಟ್ಸಪ್ ಗಳಲ್ಲಿ ಮಾತಾಡ್ತಿರಲ್ಲಪ್ಪ, ಮಾಸ್ಟರ್ ಪೇ ಸ್ಕೇಲ್ ಅಂದ್ರೆ ಏನು, ಗೆರೆ ಎಳೆಯೋದ, ಟೀಚರ್ ಸ್ಕೇಲ, ಮತ್ತೊಂದು ಮಗದೊಂದು ಅಂತ ಹೇಳ್ಬಿಟ್ಟಿದೆ ಕಿಂಡಲ್ ಹೊಡಿತಿರಲ್ಲ. ಇನ್ನೊಬ್ಬ ಮಹಾನುಭಾವ ಬಸ್ಸೇ ಬಿಟ್ಕೊಂಡು ಓಡಾಡ್ತಾ ಇದ್ದವನು. ಮುಷ್ಕರದ ಸಮಯದಲ್ಲಿ ಡಿಸ್ಮಿಸ್ ಆದವರೆಲ್ಲರೂ ವಾಪಸ್ ತಗೊಂಡ್ರು, ಇವನು ಮಾತ್ರ ತಗೊಳ್ಳೇ ಇಲ್ಲ. ಕಾರಣ ಅಣ್ಣ ಟ್ರೈನಿಯಲ್ಲೇ ಬಸ್ನೇ ಬಿಡ್ತಾ ಇದ್ದ. ಅವರೆಲ್ಲ ಬಂದು ಈ ಮಾಸ್ಟರ್ ಪೇಸ್ಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸ್ಟೋರ್ಸ್ ಇದು ಇಷ್ಟು ವಿಚಾರಗಳು ಸ್ನೇಹಿತರೆ. ಮತ್ತೆ ನಾನು ಯಾಕೆ ಸಾಮಾಜಿಕ ನ್ಯಾಯ ಅಂತ ಬಡ್ಕೊಳ್ತೀನಿ ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿದೆಯೋ ಅರ್ಥ ಆಗ್ತಾ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದನ್ನ ಒಂದು ಸಣ್ಣ ಕ್ಲಾರಿಟಿ ಕೊಟ್ಟು ಹೇಳ್ತೀನಿ ಕೇಳಿ. ಸಾಮಾಜಿಕ ನ್ಯಾಯ ಅಂದ್ರೆ ಇವಾಗ ನೋಡಿ ಸರ್, 6ನೇ ವೇತನ ಆಯೋಗದ ಸಮಯದಲ್ಲಿ ಇದನ್ನ ಮಾಡಿ ನಾವು ಸರ್ಕಾರಕ್ಕೆ ಮತ್ತೆ ಆಡಳಿತ ಮಂಡಳಿ ಕೊಟ್ಟಿದ್ವಿ. ಇದು ತಾಂತ್ರಿಕ ಸಹಾಯಕ, ನಿರ್ವಾಹಕ ಮತ್ತು ಕಾರ್ಯಸಭೆಗೆ ಮಾಡ್ಕೊಂಡಿದ್ವಿ. ಅವಾಗ ಅದನ್ನ 11,640 ಇತ್ತು ನಮ್ಮ ಏನು ಬೇಸಿಕ್. ಅದಕ್ಕೆ BDA 45.25ಗೆ 5,267, ಒಟ್ಟು ಸೇರಿಸಿದ್ರೆ 16,907 ರೂಪಾಯಿ ಆಗ್ತಾ ಇತ್ತು. ಅದೇ ಸರ್ಕಾರಿ ನೌಕರರ ಸಮಯದಲ್ಲಿ 6ನೇ ವೇತನ ಆಯೋಗದ ಸಮಯದಲ್ಲಿ 21,400 ರೂಪಾಯಿ ಇತ್ತು. ಆವಾಗ ನಮಗಿದ್ದ ವೇತನದ ವ್ಯತ್ಯಾಸ, ಮೊದಲ ವರ್ಷದ ವೇತನ ವ್ಯತ್ಯಾಸ ನಮ್ಮ ತಾಂತ್ರಿಕ ಸಹಾಯಕರಿಗೆ, ನಿರ್ವಾಹಕರಿಗೆ ಮತ್ತು ಕಾರ್ಯಸಭೆಯವರಿಗೆ 4,493 ರೂಪಾಯಿ. ಮೊದಲ ವರ್ಷದ ಒಬ್ಬ ನಮ್ಮ ನೌಕರರಿಗೆ ಇದ್ದ ವೇತನದ ವ್ಯತ್ಯಾಸ 27%. ಅದೇ 2ನೇ ವರ್ಷದ ನಮ್ಮ ಸಿಬ್ಬಂದಿಗೆ ಇದ್ದಂತ ಶೇಕಡವಾರು ವ್ಯತ್ಯಾಸ 28%. 3ನೇ ವರ್ಷ 30, 3ನೇ ವರ್ಷಕ್ಕೆ 32, 4ನೇ ವರ್ಷಕ್ಕೆ 33. ಯಾಕೆ ಸಾಮಾಜಿಕ ನ್ಯಾಯ ಅಂತ ಇದೀನಿ ಅಂತ ಒಂದು ವಿಚಾರದಲ್ಲಿ ಕೇಳ್ಕೊಳ್ಳಿ. ಈಗ 15% ಕೊಟ್ಟರು ಸ್ನೇಹಿತರೆ. ಈ ಮೊದಲ ವರ್ಷದ ಅವ್ರಿಗೆ ಎಷ್ಟು ಲಾಸ್ ಆಯ್ತು?